ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡ ಭಾಷೆ ಬಗ್ಗೆ ಅಂದರೆ UPSC ಪರೀಕ್ಷೆಯಲ್ಲಿ ಯಾರ್ಯಾರು ಕನ್ನಡ ಸಾಹಿತ್ಯ ಅನ್ನೋ ಒಂದು ಭಾಷೆನ ಯಾರು ಆಪ್ಷನಲ್ಸ್ ಆಗಿ ತಗೊಂಡಿದ್ದಾರೆ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕನ್ನಡ ಭಾಷೆನ ಯಾರು ಐಚ್ಛಿಕ ವಿಷಯವನ್ನಾಗಿ ತಗೊಂಡಿದ್ದಾರೆ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯೂಶ್ವಲಿ UPSC ಅಂತ ಬಂದಾಗ ಯಾಕೆ ಎಲ್ಲರೂ ಲೈಕ್ ಫಾರ್ ಎಕ್ಸಾಂಪಲ್ ನಮಗೆ ಆ್ಯಂಥ್ರೋಪಾಲಜಿ ಇದೆ ಅಥವಾ ಫಾರ್ ಎಕ್ಸಾಂಪಲ್ ಸೈಕಾಲಜಿ ಇದೆ ಅಥವಾ ಅವರೇ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಮಾಸ್ಟರ್ಸ್ ಮಾಡಿದರೆ ಮ್ಯಾಥ್ಸ್ ತಗೋಬೋದು, ಅಥವಾ ಮಾಸ್ಟರ್ಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಇಷ್ಟ, ಝುವಾಲಜಿ ಆಗಿರ್ಬೋದು ಅಥವಾ ಬಾಟನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ ಕನ್ನಡನೂ ಕೂಡ ಒಂದು ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ. ಅಂದರೆ ಅವ್ರ ಲೋಕಲ್ ಲ್ಯಾಂಗ್ವೇಜ್ನೂ ಕೂಡ ಅವರು ಆಪ್ಷನಲ್ಸ್ ಆಗಿ ತಗೋಬೋದು. ಬಟ್ ಇಷ್ಟೆಲ್ಲ ಅದಕ್ಕಿಂತ ಇವೊಂದು ನೀವು ಮಾಸ್ಟರ್ಸ್ ಮ್ಯಾಥ್ಸಲ್ಲೇ ಮಾಡಿರಿ, ಬಾಟ್ನಿಲೇ ಮಾಡಿರಿ ಅಥವಾ ಸೈಕಾಲಜಿಲೇ ಮಾಡಿರಿ ಅಥವಾ ತುಂಬ ಜನ ಆ್ಯಂಥ್ರೋ ತಗೋತಾರೆ ಅಂತ ನೀವು ಆ್ಯಂಥ್ರೋನೇ ತಗೊಳ್ಳಿ. ಬಟ್ ಕನ್ನಡನೇ ಯಾಕೆ ತಗೋಬೇಕು, ಕನ್ನಡ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ, ಅದರಿಂದ ಉಪಯೋಗಗಳೇನು ಅಂತ ನಮ್ಮೆಲ್ಲರಿಗೂ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಯೂಶ್ವಲಿ UPSC ಸ್ಟಾರ್ಟಿಂಗ್ ಹೋದಾಗ ಆಪ್ಷನಲ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಥಿಂಗ್. ನಮಗೆ ಅದಕ್ಕೆ ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಡೆಮೋ ಕ್ಲಾಸಸ್ನ ತಗೋತಾರೆ ಅಥವಾ ಲೈಕ್ ಟಾಪರ್ಸ್ದು ಟಾಕ್ಸ್ ಕೇಳೋದಾಗಿರ್ಬೋದು ಅಥವಾ ನಾವೇ ಎಷ್ಟೆಷ್ಟು ಮಾರ್ಕ್ಸ್ ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಇಯರಲ್ಲಿ ಜಾಸ್ತಿ ಬಂದಿದೆ, ಯಾವುದ್ರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಅಂತ ನಾವೇ ಒಂದು ಅನಾಲಿಸಿಸ್ ಕೂಡ ಮಾಡ್ತೀವಿ ವಿದ್ಯಾರ್ಥಿಗಳಾಗಿ. ಬಟ್ ನಾನಿಲ್ಲಿ ಹೇಳೋದೇನೆಂದರೆ ಕನ್ನಡ ಯಾಕೆ ತಗೋಬೇಕು ಅಂತ ಕ್ವೆಶನ್ ಬಂದರೆ, ಕನ್ನಡ ಒಂದು ಮದರ್ ಟಂಗ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ. ಯಾವ ಸಬ್ಜೆಕ್ಟ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದು ಈಸಿಯಾಗಿ ನೆನಪಿನಲ್ಲಿ ಉಳಿಯುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೀವು ಆ್ಯಂಥ್ರೋಪಾಲಜಿ ಅಥವಾ ಬಾಟ್ನಿಯಲ್ಲಿ ಏನೋ ಒಂದು ಓದಿ ಅದನ್ನು ನೀವು ಸ್ವಲ್ಪ ಒಂದು 5 ತಿಂಗಳು ಬಿಟ್ಟು ನೀವು ಮತ್ತೆ ನೆನಪಿಸ್ಕೊಂಡ್ರೆ ನಿಮ್ಗೆ ನೆನಪಿರಲ್ಲ. ಅದೇ ಕನ್ನಡದಲ್ಲಿ ಹಾಗಿರಲ್ಲ. ಕನ್ನಡದಲ್ಲಿ ಒಂದು ಕತೆ, ರಾಘವಾಂಕನ ಯಾವುದಾದ್ರು ಅಥವಾ ನಂಬಿ ಅಣ್ಣನ ರಗಳೆ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು ಕತೆ ಓದಿದ್ರೆ ಅದು ನಿಮಗೆ ನೆನಪಿನಲ್ಲಿ ತುಂಬ ತಿಂಗಳ ತನಕ ಇರುತ್ತೆ. ಅದು ಅಫ್ಕೋರ್ಸ್ ನಿಮಗೆ ವಿಮರ್ಶೆ ಮಾಡಿ ಬರೆಯೋಷ್ಟು ನೆನಪಿಲ್ಲದೆ ಇರ್ಬೋದು, ಬಟ್ ನಂಬಿ ಅಣ್ಣ ರಗಳೆಯಲ್ಲಿ ಏನಾಗುತ್ತೆ ಅದು ನಿಮಗೆ ನೆನಪಿರುತ್ತೆ. ಸೊ ಹಾಗಾಗಿ ನಾವು ಮದರ್ ಟಂಗ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ತುಂಬ ಸಮಯದ ತನಕ ನೆನಪಿನಲ್ಲಿ ಉಳಿಯುತ್ತೆ. ಆದರೆ ಕನ್ನಡ ತಗೊಂಡೆ ಅಂತ ನಾವು ಲೀನಿಯಂಟಾಗಿ ಇರೋಕ್ಕಾಗಲ್ಲ. ಬಿಕಾಸ್ ಅದರದ್ದು ಅಭ್ಯಾಸ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ನೋಡಿರ್ತೀವಿ ಎಲ್ಲ ಆನ್ಸರ್ಸ್ ಗೊತ್ತಿರುತ್ತೆ, ಬಟ್ ಆದರೆ ಟೈಮ್ ಶಾರ್ಟೇಜ್ ಮಾಡ್ಕೋತಾರೆ. ಯಾಕೆಂದರೆ ಅಭ್ಯಾಸ ಸರಿಯಾಗಿ ಮಾಡಿರಲ್ಲ. ಅಭ್ಯಾಸ ಅಂದರೆ ರೈಟಿಂಗ್ ಪ್ರಾಕ್ಟೀಸ್ನ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಟೈಮ್ ಶಾರ್ಟೇಜ್ ಆಗುತ್ತೆ. ನೀವು ದೇವನಿಂದಾನೇ ಆನ್ಸರ್ ರೈಟಿಂಗ್ ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ, ಬಟ್ ನಿಮಗೆ ಕತೆ ಅರ್ಥ ಆದಮೇಲೆ ನೀವು ಅದನ್ನು ವಿಮರ್ಶೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ಅಭ್ಯಾಸ ತುಂಬ ಇಂಪಾರ್ಟೆಂಟು. ಅಥವಾ ನಿಮಗೆ ಬರೋದೇ ಇಲ್ಲ ಅಂತ ಏನಿಲ್ಲ, ನೀವು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಸಕ್ಸಸ್ಫುಲ್ ಆಗ್ಬೋದು. ಸೊ ಹಾಗಾಗಿ ಕನ್ನಡ ಇಂಪಾರ್ಟೆಂಟ್. ಮತ್ತು ನಮಗೆ ಗೊತ್ತು 2 ಪೇಪರಿಂದ 250 + 250 500 ಮಾರ್ಕ್ಸ್ಗೆ ಆಪ್ಷನಲ್ಸ್ ಇರುತ್ತೆ. ಜಸ್ಟ್ ಥಿಂಕ್, ಪೇಪರ್ 1 to ಪೇಪರ್ 4 ತನಕ 1000 ಮಾರ್ಕ್ಸ್ ಇರುತ್ತೆ ಅಲ್ವಾ. ಅದು 250 ಇರುತ್ತೆ. ಸೊ ಅದರಲ್ಲಿ +500. ಸೊ ಈ ಪೇಪರ್ 1 to 4 ನೀವು ಎಲ್ಲೇ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಿಮಗೆ ಇದರಲ್ಲಿ ಎಕಾನಮಿ ನಿಮಗೆ ಬರೆಯೋಕ್ಕೆ ಬರ್ತಾ ಇಲ್ಲ, ಅಥವಾ ಇಲ್ಲಿ ನೀವು ಎನ್ವಿರಾನ್ಮೆಂಟಲ್ಲಿ ಕಷ್ಟ ಆಯಿತು, ಅಥವಾ ಹಿಸ್ಟ್ರಿಲಿ ಏನೋ ಯಾವುದೋ ಒಂದು ರ್ಯಾಂಡಮ್ ಕ್ವೆಶನ್ಸ್ ಕೇಳಿದ್ರು ಮೈನ್ಸಲ್ಲಿ ಸರಿಯಾಗಿ ಬರಲಿಲ್ಲ. ಸೊ ನೀವು ಪೇಪರ್ 1 to 4 ಎಲ್ಲೇ ನೀವು ತಪ್ಪಾಗಿ ಅಥವಾ ಏನಾದರೂ ಕಷ್ಟ ಆಗಿ ನೀವು ಸರಿಯಾಗಿ ಬರಲಿಲ್ಲ ಅಂದ್ರೂ ಕೂಡ ನೀವು ಆಪ್ಷನಲ್ಸಲ್ಲಿ ಕವರ್ ಮಾಡ್ಕೋಬೋದು. ಆಪ್ಷನಲ್ಸ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬಿಕಾಸ್ 500 ಮಾರ್ಕ್ಸ್ಗೆ ನೀವು ಮ್ಯಾಕ್ಸಿಮಮ್ ಅಂದರೆ ಲೈಕ್ 350 to 400 ತನಕನೂ ಸ್ಕೋರ್ ಮಾಡಿದ್ರೆ ಇಟ್ಸ್ ಅ ಗೇಮ್ ಚೇಂಜರ್. ಆಬ್ವಿಯಸ್ಲಿ ಲೈಕ್ ಈವನ್ ಇನ್ಫ್ಯಾಕ್ಟ್ 300 ತೆಗೆದ್ರೂ ಸಕ್ಸಸ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ 320 to 350, ಇನ್ಫ್ಯಾಕ್ಟ್ ಎಬೋವ್ 350 ತೆಗೆದುಬಿಟ್ರಂತೂ ಲೈಕ್ ಯು ವಿಲ್ ಬಿ ಇನ್ ದ ಲಿಸ್ಟ್. ಸೊ ಹಾಗಾಗಿ ಆಪ್ಷನಲ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಅದನ್ನು ತುಂಬ ವೈಸಾಗಿ ಚೂಸ್ ಮಾಡಬೇಕು. ಸೊ ಕನ್ನಡ ನಿಮಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಕನ್ನಡದಲ್ಲಿ ಸ್ಕೋರ್ ಮಾಡೋದು ನಿಜ ಅಂತ ಕಷ್ಟ ಅಲ್ಲ. ಹಾಗಾಗಿ ಕನ್ನಡನ ಒಂದು ಐಚ್ಛಿಕ ವಿಷಯವಾಗಿ ತಗೊಳ್ಳೋದು ಒಂದು ಒಳ್ಳೆಯ ನಿರ್ಧಾರ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಕನ್ನಡನ ಸಜೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ನೀವು ಬೇರೆ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದರೆ ದಟ್ಸ್ ಈವನ್ ಫೈನ್. ಅದರಲ್ಲೂ ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಸೊ ಮಾರ್ಕ್ಸ್ ತಗೊಳ್ಳೋದು ಕಷ್ಟ ಅಲ್ಲ. ಸೊ ನಾವಿವತ್ತು ಕನ್ನಡ ಸಿಲೆಬಸಲ್ಲಿ ಏನೇನಿದೆ, ಅದಕ್ಕೆ ಏನೇನು ಓದ್ತೀವಿ ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಸಿಲೆಬಸ್ ಹೇಗಿದೆ ನೋಡೋಣ. ಸೊ ಸಿಲೆಬಸ್ಸಲ್ಲಿ ನಮಗೆ ಗೊತ್ತು, ಒಂದು ಪೇಪರ್ 1 ಅಂತ ಇದೆ ಮತ್ತು ಇನ್ನೊಂದು ಪೇಪರ್ 2 ಅಂತ ಇದೆ. ಮೊದಲಿಗೆ ನಾವು ಪೇಪರ್ 1ನ ಡಿಸ್ಕಸ್ ಮಾಡೋಣ. ಸೊ ಪೇಪರ್ 1ನಲ್ಲಿ ನಮಗೆ 2 ಸೆಕ್ಷನ್ಸ್ ಇರುತ್ತೆ ಆಯಿತಾ. ಒಂದು ಸೆಕ್ಷನ್ ಎ ಮತ್ತು ಇನ್ನೊಂದು ಸೆಕ್ಷನ್ ಬಿ. ಓಕೆ, ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಸೆಕ್ಷನ್ ಎ ಅಲ್ಲೇನು ಕೂಡ 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ ಆಯಿತಾ. ಒಂದು ಪಾರ್ಟ್ ಮತ್ತು ಇನ್ನೊಂದು 2 ಪಾರ್ಟ್ ಇದೆ. ಇದರಲ್ಲಿ ನಾವು ಭಾಷಾ ಚರಿತ ಅಂತ ಓದ್ತೀವಿ ಅಥವಾ ಭಾಷೆಯ ಚರಿತ್ರೆ ಅಂತ ಓದ್ತೀವಿ ಆಯಿತಾ. ಸೊ ನಾವು ಪೇಪರ್ 1ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪೇಪರ್ 1ನಲ್ಲಿ ಸೆಕ್ಷನ್ ಎ ಮತ್ತು ಇನ್ನೊಂದು ಸೆಕ್ಷನ್ ಬಿ ಅಂತ ಇರುತ್ತೆ. ಸೊ ಸೆಕ್ಷನ್ ಎ ಅಲ್ಲಿ ಭಾಷೆ ಚರಿತ್ರೆ ಅಂತ ಒಂದು ಟಾಪಿಕ್ ಓದ್ತೀವಿ. ಭಾಷೆ ಚರಿತ್ರೆ ಅಂದ್ರೇನು, ಅದರಲ್ಲಿ ಏನು ಓದ್ತೀವಿ ಅಂದರೆ, ಭಾಷೆ ಅಂದರೆ ಏನು ಅಲ್ವಾ. ಭಾಷಾ ಚರಿತ್ರೆ ನಾವು ಓದಬೇಕಲ್ವ. ಯಾವುದೇ ಒಂದು ಲ್ಯಾಂಗ್ವೇಜ್ ಓದ್ತೀವಿ ಅಂದರೆ ಅದ್ರ ಚರಿತ್ರೆ ಇರುತ್ತೆ, ಅದಕ್ಕೊಂದು ಇತಿಹಾಸ ಇರುತ್ತೆ. ಸೊ ಭಾಷೆ ಅಂದ್ರೇನು, ಅದಕ್ಕೆ ಅದರದ್ದು ಲಕ್ಷಣಗಳು ಏನೇನಿದ್ದಾವೆ, ಭಾಷೆಯ ಲಕ್ಷಣಗಳು ಏನೇನಿದ್ದಾವೆ, ಮತ್ತು ದ್ರಾವಿಡ ಭಾಷಾ ಪರಿವಾರ ಮತ್ತು ಅವುಗಳ ಲಕ್ಷಣಗಳೇನು. ಯಾಕೆ ಅಂದರೆ ಹೌದು, ದ್ರಾವಿಡ ಭಾಷೆ ಅಂತ ನಾವು ಕನ್ನಡನ ಕರಿತೀವಿ ದ್ರಾವಿಡ ಭಾಷೆ ಅಲ್ವಾ. ತಮಿಳು ಕೂಡ ದ್ರಾವಿಡ ಭಾಷೆ, ನಾವೆಲ್ಲ ದ್ರಾವಿಡಿಯನ್ಸ್. ಸೊ ದ್ರಾವಿಡ ಭಾಷೆ, ಇದಕ್ಕಿರುವಂತಹ ಚರಿತ್ರೆ, ಅದರದ ಪರಿವಾರಗಳು ಅಲ್ವಾ, ಇದನ್ನೆಲ್ಲ ನಾವು ಓದ್ತೀವಿ. ಮತ್ತು ಇದಕ್ಕಿರುವಂತಹ ಲಕ್ಷಣಗಳೇನೇನು, ಮತ್ತು ಕನ್ನಡ ಭಾಷೆಯ ಪ್ರಾಚೀನತೆ, ಇದು ಪ್ರಾಚೀನತೆ ಎಷ್ಟು ಹಳೆಯದಿದು, ಯಾವ ಕಾಲದಿಂದ ಕನ್ನಡ ಭಾಷೆ ಬಂತು, ಮತ್ತು ಅದರದ ಬೆಳವಣಿಗೆ ಹೇಗಿತ್ತು, ಮತ್ತು ಅದರದ್ದು ವಿಧವಾದಂಥ ಹಂತಗಳೇನೇನಿದ್ವು, ಬೆಳವಣಿಗೆಯ ಹಂತಗಳು ಯಾವ್ದ್ಯಾವುದು, ಮತ್ತು ಕನ್ನಡ ಉಪಭಾಷೆಗಳು ಯಾವ್ದ್ಯಾವುದು. ಹೌದು, ಒಂದು ಭಾಷೆ ಅಂತಂದರೆ ಅದಕ್ಕೆ ಹಲವಾರು ಉಪಭಾಷೆಗಳಿರ್ತವೆ. ಸೊ ಆ ಥರ ಉಪಭಾಷೆಗಳು ಯಾವ್ದ್ಯಾವುದು, ಹಾಗೂ ಭಾಷಾ ಬೆಳವಣಿಗೆಯ ಬಗೆಗಳು ಯಾವ್ದ್ಯಾವುದು ಅಂದರೆ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಅಂತ ಓದ್ತೀವಿ ಇಲ್ಲಿ. ಯಾವ್ದ್ಯಾವುದು, ಧ್ವನಿ ವ್ಯತ್ಯಾಸ ಹಾಗೆ ಅರ್ಥ ವ್ಯತ್ಯಾಸ ಅಂತ ನಾವು ಓದ್ತೀವಿ. ಹಾಗೆಯೇ ಭಾಷಾ ಸ್ವೀಕರಣ ಅಂತ ಕೂಡ ಓದ್ತೀವಿ. ಸೊ ಇದಿಷ್ಟನ್ನು ಕೂಡ ನಾವು ಮೊದಲನೇ ಪಾರ್ಟಲ್ಲಿ ಓದ್ತೀವಿ. ಓಕೆನಾ. ಸೊ ಇದು ಪೇಪರ್ 1 ಸೆಕ್ಷನ್ ಎ ಅಲ್ಲಿರುವಂತಹ ಮೊದಲನೇ ಪಾರ್ಟು ಆಯಿತಾ. ಎರಡನೇ ಪಾರ್ಟ್ ಏನು ಓದ್ತೀವಿ, ಎರಡನೇ ಪಾರ್ಟ್ ನಾವು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಓದ್ತೀವಿ ಆಯಿತಾ. ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ದೊಡ್ಡದಾಗಿದೆ, ಅದಕ್ಕೊಂದು ಇತಿಹಾಸ ಇದ್ದೇ ಇರುತ್ತಲ್ವ. ಯಾವಾಗ ಬಂತು, ಯಾರು ಮೊದಲಿಗೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನಾವು ಓದ್ತೀವಿ. ಅದರಲ್ಲಿ ನಾವು ಏನು ಓದ್ತೀವಿ, ಪ್ರಾಚೀನ ಕನ್ನಡ ಸಾಹಿತ್ಯ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂತಂದರೆ ಅದರದ್ದು ಪ್ರಭಾವಗಳು ಮತ್ತು ಅದರ ಪ್ರವೃತ್ತಿಗಳು ಯಾವ್ದ್ಯಾವುದು ಅಂತ ಓದ್ತೀವಿ. ಪ್ರಾಚೀನ ಕನ್ನಡ ಅಂತಂದರೆ ಅದನ್ನ ನೀವು ಹಳೆಗನ್ನಡ ಅಂತ ಕೇಳಿರ್ತೀರ. ಸೊ ಪ್ರಾಚೀನ ಕನ್ನಡ ಯಾವ್ದ್ಯಾವುದು, ಅದರಲ್ಲಿರುವಂಥ ಅದರದ ಪ್ರಭಾವಗಳು ಯಾವ್ದ್ಯಾವುದು, ಮತ್ತು ಅದರ ಪ್ರವೃತ್ತಿಗಳು ಯಾವ್ದ್ಯಾವುದು, ಇದಿಷ್ಟನ್ನು ಕೂಡ ನಾವು ಓದ್ತೀವಿ. ಜೊತೆಗೆ ಅದರಲ್ಲಿ ವಸ್ತು, ಸ್ವರೂಪ ಮತ್ತು ಅಭಿವ್ಯಕ್ತಿ, ಈ ಹಿನ್ನೆಲೆಯಿಂದ ಪಂಪನಿಂದ ರತ್ನಾಕರ ವರ್ಣಿಯವರೆಗೂ ಕೂಡ ನಾವು ಇದನ್ನು ನಾವು ಅಧ್ಯಯನ ಮಾಡ್ತೀವಿ ಆಯಿತಾ. ಎಲ್ಲಿಂದ ವಸ್ತುರೂಪ ಅಭಿವ್ಯಕ್ತಿ ಹಿನ್ನೆಲೆಯಲ್ಲಿ ಪಂಪನಿಂದ ರತ್ನಾಕರ ವರ್ಣಿ ಇರ್ತಾರಲ್ಲ ಅವರವರೆಗೂ ಕೂಡ ನಾವು ಕವಿಗಳ ಅಧ್ಯಯನವನ್ನು ಮಾಡ್ತೀವಿ. ಅಂತಂದರೆ ಪ್ರಾಚೀನ ಕಾಲದಲ್ಲಿ ನಮ್ಗೆ ಯಾರು ಬರ್ತಾರೆ, ಪಂಪ ಬರ್ತಾರೆ, ನಾಗಚಂದ್ರ ಬರ್ತಾರೆ ಆಯಿತಾ, ಹಾಗೆ ಜನ್ನ ಬರ್ತಾರೆ. ಸೊ ಇವರೆಲ್ಲರ ಅಧ್ಯಯನ ಕೂಡ ನಾವು ಮಾಡ್ತೀವಿ. ಹಾಗೆಯೇ ನೆಕ್ಸ್ಟ್ ನಮಗೆ ಮಧ್ಯಮಕಾಲೀನ ಕನ್ನಡ ಬರುತ್ತೆ. ಪ್ರಾಚೀನ ಕನ್ನಡ ಅಥವಾ ಮಧ್ಯಕಾಲೀನ ಕನ್ನಡ ಆಗಿರ್ಬೋದು. ಈ ಥರ ಅದರ ಕನ್ನಡ ಸಾಹಿತ್ಯದಲ್ಲಿ ನಾವು ಅದರ ಪ್ರಭಾವಗಳು, ಇದೇ ಥರ ಪ್ರಭಾವಗಳು, ಪ್ರವೃತ್ತಿಗಳನ್ನು ಓದ್ತೀವಿ. ಮತ್ತು ವಚನ ಸಾಹಿತ್ಯ, ಮಧ್ಯಮ ಕಾಲದಲ್ಲಿ ನಮಗೆ ವಚನ ಸಾಹಿತ್ಯ ಬರುತ್ತೆ. ವಚನ ಸಾಹಿತ್ಯದಲ್ಲಿ ನಾವು ಬಸವಣ್ಣನವ್ರ ಬಗ್ಗೆ ಓದ್ತೀವಿ, ಹಾಗೆ ಅಕ್ಕ ಮಹಾದೇವಿ ಬಗ್ಗೆ ಓದ್ತೀವಿ. ಅದಾದಮೇಲೆ ಮಧ್ಯಮ ಕಾಲಿನಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಕವಿಗಳು ಬರ್ತಾರೆ. ಯಾರ್ಯಾರು, ಹರಿಹರ ಬರ್ತಾರೆ, ಅಥವಾ ಮತ್ತು ರಾಘವಾಂಕ ಬರ್ತಾರೆ, ಮತ್ತು ಕುಮಾರವ್ಯಾಸ ಬರ್ತಾರೆ. ಸೊ ಈ ಕವಿಗಳ ಬಗ್ಗೆ ಎಲ್ಲ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದಾದಮೇಲೆ ನಮಗೆ ದಾಸ ಸಾಹಿತ್ಯ ಬರುತ್ತೆ. ದಾಸ ಸಾಹಿತ್ಯದಲ್ಲಿ ನಾವು ಯಾರನ್ನು ನೋಡ್ತೀವಿ, ಪುರಂದರದಾಸರಾಗಿರ್ಬೋದು ಅಥವಾ ಕನಕದಾಸರಾಗಿರ್ಬೋದು, ಇವ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆ ನಂತರ ನಾವು ಸಾಂಗತ್ಯವನ್ನು ಓದಬೇಕಾಗುತ್ತೆ. ರತ್ನಾಕರ ವರ್ಣಿ ಅಂತ ಇದ್ದಾರಲ್ಲ, ಅವರ ಸಾಂಗತ್ಯವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆ ನಂತರ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ, ಮಧ್ಯಮಕಾಲೀನ ಕನ್ನಡ ಆದಮೇಲೆ ನವೋದಯ ಬರುತ್ತೆ. ಸೊ ನವೋದಯದಲ್ಲಿ ನಾವು ಪ್ರಗತಿಶೀಲರನ್ನು ನವೋದಯ ನೋಡ್ತೀವಿ. ಅದಾದಮೇಲೆ ಪ್ರಗತಿಶೀಲರನ್ನು ನೋಡ್ತೀವಿ. ಹಾಗೆ ನವ್ಯ ಕವಿಗಳನ್ನು ನೋಡ್ತೀವಿ, ದಲಿತ ಬಂಡಾಯ ಕವಿಗಳನ್ನು ನೋಡ್ತೀವಿ, ಅವರ ಸಾಹಿತ್ಯ ಪಂಥಗಳು, ತತ್ವ, ಪ್ರಭಾವ, ಈ ಥರ ಹಲವಾರು ಶೈಲಿಯ ಕವಿಗಳ ಬಗ್ಗೆ ನಾವು ಓದ್ತೀವಿ. ಇದಿಷ್ಟು
ನಮಗೆ ಪೇಪರ್ 1ನಲ್ಲಿ ಸೆಕ್ಷನ್ ಎ ಅಲ್ಲಿ ನಡೆಯುತ್ತೆ. ಹಾಗೆ ಇದಿಷ್ಟು ಪೇಪರ್ 1 ಸೆಕ್ಷನ್ ಎ ಅಲ್ಲೇ. ಇನ್ನು ಸೆಕ್ಷನ್ ಬಿಗೆ ಹೋದರೆ ಪೇಪರ್ 1ನಲ್ಲಿ ಏನು ನಾವು ನೋಡ್ತೀವಿ ಅಂತ ಹೇಳೋದಾದರೆ, ಬನ್ನಿ, ಸೆಕ್ಷನ್ ಬಿ ಅಲ್ಲಿ ನಾವು ಕಾವ್ಯ ಮೀಮಾಂಸೆ ಅಂತ ಓದ್ತೀವಿ. ಇದರಲ್ಲಿ ಪಾರ್ಟ್ 1ನಲ್ಲಿ ನಾವು ಕಾವ್ಯ ಮೀಮಾಂಸೆ, ಓಕೆನಾ, ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ. ಕಾವ್ಯ ಮೀಮಾಂಸೆ ಅಂದರೆ ಏನು, ಎಲ್ಲರಿಗೂ ಇದು ಮೊದಲಿಗೆ ನೀವು ಕೇಳಿರ್ಬೋದು. ಇಫ್ ಅಟ್ ಆಲ್ ನೀವು ಮಾಸ್ಟರ್ಸ್ ಕನ್ನಡ ಮಾಡಿಲ್ಲ ಅಂದರೆ ಮೀಮಾಂಸೆ ಅನ್ನೋದು ನೀವು ಮೊದಲು ಬಾರಿ ಕೇಳಿರ್ತೀರ. ಅಂದರೆ ಕಾವ್ಯ ಮೀಮಾಂಸೆ ಅಂದರೆ ಅದರಲ್ಲಿ ನಾವು ಒಂದು ಕಾವ್ಯ ರಚಿಸಿರ್ತಾರಲ್ವ, ಅದರ ಅರ್ಥ ಏನು, ಅದರ ಪರಿಕಲ್ಪನೆ ಏನು ಅಲ್ವಾ, ಇದನ್ನು ನಾವು ಅಧ್ಯಯನ ಮಾಡ್ತೀವಿ. ಮತ್ತು ಅದರಲ್ಲಿ ಮತ್ತೆ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಶಬ್ದ ಅಂದ್ರೇನು, ಅರ್ಥ ಅಂದ್ರೇನು, ಹಾಗೆ ಅಲಂಕಾರಗಳು ಯಾವ್ದ್ಯಾವುದು, ಅದರ ರೀತಿಗಳು ಯಾವುದು, ರಸಗಳು ಯಾವುದು, ಧ್ವನಿ ಅಂದರೆ ಏನು, ಔಚಿತ್ಯ ಅಂದರೆ ಏನು, ಇತರ ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಹಾಗೆ ರಸಸೂತ್ರ ವ್ಯಾಖ್ಯಾನಗಳನ್ನು ಓದ್ತೀವಿ. ಹಾಗೆ ಸಾಹಿತ್ಯ ವಿಮರ್ಶೆ, ನಾನು ಹೇಳ್ದಾಗೆ ನಾವು ವಿಮರ್ಶೆನೂ ಕೂಡ ಅಧ್ಯಯನ ಮಾಡ್ತೀವಿ. ಲೈಕ್ ಚಾರಿತ್ರಿಕ ವಿಮರ್ಶೆ ಆಗಿರ್ಬೋದು, ಮಾರ್ಕ್ಸ್ವಾದಿ ವಿಮರ್ಶೆ ಆಗಿರ್ಬೋದು, ಸ್ತ್ರೀವಾದಿ ವಿಮರ್ಶೆ ಆಗಿರ್ಬೋದು, ರೂಪನಿಷ್ಠ ವಿಮರ್ಶೆ ಆಗಿರ್ಬೋದು, ಮತ್ತು ವಸಾಹತೋತ್ತರ ಚಿಂತನೆ ಆಗಿರ್ಬೋದು. ಈ ಥರ ವಿಮರ್ಶೆಯ ಹಲವಾರು ಬಗೆಯ ವಿಮರ್ಶೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅದು ಸೆಕ್ಷನ್ ಬಿಯಲ್ಲಿ. ಮತ್ತು ಅದರಲ್ಲಿ ಸೆಕೆಂಡ್ ಪಾರ್ಟಲ್ಲಿ ನಾವು ಏನು ಓದ್ತೀವಿ ಅಂತಂದರೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ. ನಾವು ಇಲ್ಲಿ ಕನ್ನಡ ಸಾಹಿತ್ಯದ ಇತಿಹಾಸ ನೋಡಿದ್ವಿ, ಬಟ್ ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಇದ್ರ ಪ್ರಕಾರ ಕರ್ನಾಟಕದ ಸಂಸ್ಕೃತಿಗೆ ಅರಸು ಮನೆತನಗಳು ತಂದುಕೊಟ್ಟಂತಹ ಕೊಡುಗೆಗಳು ಅಂತಂದರೆ, ಸಾಂಸ್ಕೃತಿಕ ಇತಿಹಾಸ ಅಂತಂದರೆ ಅರಸರುಗಳು ಅರಸರಾದಂತಹ ರಾಜರು ಅಂತ ಏನು ಹೇಳ್ತೀವಿ, ಅರಸರು ಕೊಟ್ಟಿರುವಂತಹ ಒಂದು ಕೊಡುಗೆಗಳು ಯಾವ್ದ್ಯಾವುದು. ಹಾಗೆ ಫಾರ್ ಎಕ್ಸಾಂಪಲ್ ಯಾರ್ಯಾರು ಬರ್ತಾರೆ ಅರಸರು ಅಂದರೆ ಬಾದಾಮಿ ಚಾಲುಕ್ಯರಾಗಿರ್ಬೋದು, ಅಥವಾ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಅಥವಾ ರಾಷ್ಟ್ರಕೂಟರಾಗಿರ್ಬೋದು. ಇವರೆಲ್ಲರೂ ಕೂಡ ಏನೇನೋ ಹೊಯ್ಸಳರಾಗಿರ್ಬೋದು, ವಿಜಯನಗರ ಅರಸರಾಗಿರ್ಬೋದು, ಇವ್ರ ಕಡೆಯಿಂದ ಬಂದಂತಹ ಒಂದು ಕೊಡುಗೆಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಮತ್ತು ಕರ್ನಾಟಕದ ಪ್ರಮುಖ ಧರ್ಮಗಳು ಮತ್ತು ಅವುಗಳ ಸಾಂಸ್ಕೃತಿಕ ಕೊಡುಗೆಗಳು, ಮತ್ತು ಇದರಲ್ಲಿ ಧರ್ಮಗಳ ಬಗ್ಗೆನೂ, ಕರ್ನಾಟಕದಲ್ಲಿರುವಂತಹ ಧರ್ಮಗಳ ಬಗ್ಗೆನೂ ಕೂಡ, ಮತ್ತು ಆ ಧರ್ಮಗಳಿಂದ ಬಂದಂತಹ ಕೊಡುಗೆಗಳ ಯಾವ್ದ್ಯಾವುದು, ಮತ್ತು ಕರ್ನಾಟಕದಲ್ಲಿ ಇರುವಂತಹ ಶಿಲ್ಪಕಲೆ ಆಗಿರ್ಬೋದು, ಮತ್ತು ಚಿತ್ರಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಹಾಗೆ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಹೀಗೆ ಮುಂತಾದವು ಕಲೆಗಳ ಬಗ್ಗೆ ನಾವು ಓದ್ತೀವಿ. ಮತ್ತು ಕರ್ನಾಟಕದ ಏಕೀಕರಣ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನು ನೀವು KPSCಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಕರ್ನಾಟಕದ ಹಿಸ್ಟ್ರಿ ಓದಬೇಕಾದ್ರೆ ಕರ್ನಾಟಕದ ಏಕೀಕರಣವನ್ನು ಓದಲೇಬೇಕಾಗುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಸಿಲೆಬಸ್ಸಲ್ಲಿದೆ. ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಅದರ ಪ್ರಭಾವ, ಏಕೀಕರಣ ಆಗಿರೋದ್ರಿಂದ ಕನ್ನಡ ಸಾಹಿತ್ಯದ ಮೇಲೆ ಅದು ಯಾವ ಥರ ಪ್ರಭಾವವನ್ನು ಬೀರುತ್ತು, ಇದನ್ನು ನಾವು ಅಧ್ಯಯನ ಮಾಡ್ತೀವಿ. ಇದಿಷ್ಟು ಪೇಪರ್ 1. ಸೊ ಇದಿಷ್ಟು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಪೇಪರ್ 1 ಅಂತಂತಂದರೆ ಇಷ್ಟನ್ನು ಸೇರಿ ಕೂಡ ಪೇಪರ್ 1 ಆಗುತ್ತೆ. ಸೊ ಇನ್ ಶಾರ್ಟಾಗಿ ಹೇಳ್ಬೇಕಂತಂದರೆ ಸಿಲೆಬಸ್ಸಲ್ಲಿ ಪೇಪರ್ 1ನಲ್ಲಿ ಏನಿದೆ ಅಂದರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ಸೆಕ್ಷನ್ ಎ ಅಲ್ಲಿ ಭಾಷೆ ಚರಿತ್ರೆಯನ್ನು ಓದ್ತೀವಿ. ಭಾಷೆ ಅಂದ್ರೇನು, ದ್ರವಿಡ ಭಾಷೆ, ಅದರದ್ದು ಪ್ರಾಚೀನತೆ, ಬೆಳವಣಿಗೆ, ಉಪಭಾಷೆಗಳು, ಧ್ವನಿ ವ್ಯತ್ಯಾಸ, ಅರ್ಥ ವ್ಯತ್ಯಾಸ, ಇದನ್ನು ಭಾಷೆ ಚರಿತ್ರೆಯನ್ನು ಓದ್ತೀವಿ. ಮತ್ತು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಓದ್ತೀವಿ. ಪ್ರಾಚೀನ ಕನ್ನಡ, ಹಳೆಗನ್ನಡ, ಮಧ್ಯಕಾಲೀನ ಕನ್ನಡ, ನವೋದಿಯರು, ನವ್ಯರು, ದಲಿತರು, ಇದ್ರ ಬರುವಂತಹ ಕವಿಗಳು ಲೈಕ್ ಪಂಪನಿಂದ ರತ್ನಾಕರ ವರ್ಣಿವರೆಗೆ, ಈ ಥರ ಬೇರೆ ಬೇರೆ ಹಲವಾರು ಕವಿಗಳ ಅಧ್ಯಯನವನ್ನು ನಾವು ಇಲ್ಲಿ ಮಾಡ್ತೀವಿ. ಮತ್ತು ಸೆಕ್ಷನ್ ಬಿ ಅಲ್ಲಿ ನಾವು ಏನು ಓದ್ತೀವಿ, ಕಾವ್ಯ ಮೀಮಾಂಸೆ ಅಂದರೆ ಏನು, ಗ್ರಾಮರ್ ಅಂತ ಬಂದರೆ ಇದೇ ಗ್ರಾಮರ್. ಇಲ್ಲಿ ಕನ್ನಡ ಪೇಪರ್ ಅಂತ ಬಂದರೆ ಗ್ರಾಮರ್ ಅಂದರೆ ಕಾವ್ಯ ಮೀಮಾಂಸೆ, ಇದೇ ಗ್ರಾಮರ್ ಆಗುತ್ತೆ. ಇಲ್ಲಿ ಅರ್ಥ, ಪರಿಕಲ್ಪನೆ, ಮೀಮಾಂಸೆ ಅಂದ್ರೇನು, ಶಬ್ದ ಅಂದ್ರೇನು, ಕಾವ್ಯದ ಅರ್ಥ ಅಂದ್ರೇನು, ಪರಿಕಲ್ಪನೆ ಏನು, ಮತ್ತು ವಿಮರ್ಶೆಗಳು, ಅದರಲ್ಲಿರುವಂಥ ಡಿಫ್ರೆಂಟ್ ಟೈಪ್ಸ್ಗಳಾಗಿರ್ಬೋದು. ಮತ್ತು ಸಾಂಸ್ಕೃತಿಕ ಇತಿಹಾಸ, ರಾಜರುಗಳು ಯಾರ್ಯಾರಿದ್ರು, ಅವ್ರು ಏನೇನು ಕೊಡುಗೆಗಳನ್ನ ಕೊಟ್ಟು, ನಮ್ಮ ಶಿಲ್ಪಕಲೆ ಹೇಗಿತ್ತು, ಚಿತ್ರಕಲೆ ಹೇಗಿತ್ತು, ನೃತ್ಯ ಆಗಿರ್ಬೋದು, ಏಕೀಕರಣ ಹೇಗಾಯಿತು, ಅದರಿಂದ ಏನೇನು ಪ್ರಭಾವ ಬೀರ್ತು, ಇದಿಷ್ಟು ಕೂಡ ನಮಗೆ ಪೇಪರ್ 1ನಲ್ಲಿ ಕವರ್ ಮಾಡ್ತಾರೆ. ಸೊ ಇದು ಸ್ವಲ್ಪ ನಿಮಗೆ ಬೋರಿಂಗ್ ಅನಿಸ್ಬೋದು, ಬಿಕಾಸ್ ವಿಲ್ ಬಿ ಲರ್ನಿಂಗ್ ಅಬೌಟ್ ಹಿಸ್ಟ್ರಿ. ಸೊ ನೀವು ಇತಿಹಾಸವನ್ನು ಓದ್ತೀರಾ, ಭಾಷೆ ಅಂದ್ರೇನು ಸ್ವಲ್ಪ ಡೆಫಿನೇಷನ್ಸ್ನ ಓದ್ತೀರಾ, ಮತ್ತು ಕಾವ್ಯ ಮೀಮಾಂಸೆಲಿ ಅರ್ಥ ಅಂದ್ರೇನು, ಧ್ವನಿ ಅಂದ್ರೇನು, ಇದರೆಲ್ಲ ನೀವು ಹೇಳ್ತಿದ್ರೆ ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಬಟ್ ಇದನ್ನು ಸರಿಯಾಗಿ ಓದಿದ್ರೆ ಅದು ಕೂಡ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ನಾವು ಯಾವ ಮೈಂಡ್ಸೆಟ್ ಇಟ್ಕೊಂಡು ಓದ್ತೀವಿ ಹಾಗೆ ಇದು ಅನಿಸುತ್ತೆ. ಬಟ್ ಇವಾಗ ನೆಕ್ಸ್ಟ್ ಮತ್ತೆ ಇನ್ಫ್ಯಾಕ್ಟ್ ಎಲ್ರಿಗೂ ಇಂಟ್ರೆಸ್ಟಿಂಗ್ ಅನಿಸೋ ಪಾರ್ಟ್ಗೆ ಹೋಗೋಣ. ಯಾವುದಂದರೆ ಅದು ನೆಕ್ಸ್ಟ್ ಈಸ್ ಪೇಪರ್ 2. ಸೊ ಪೇಪರ್ 2 ಅಂತ ಬಂದರೆ ಲೆಟ್ಸ್ ಸಿ. ಪೇಪರ್ 2 ಅಲ್ಲಿ
ಇದರಲ್ಲೂ ಸೇಮ್ ಅದೇ ಥರನೇ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಇರುತ್ತೆ. ಸೆಕ್ಷನ್ ಏನು ಅಂಥ ಲೈಕ್ ಏನಿರಲಿ ಅಂತಂದರೆ ಏನು ಅಡ್ವಾಂಟೇಜ್ ಏನಪ್ಪ, ಮತ್ತು ಇನ್ನೊಂದು ನಾವು UPSCಯಲ್ಲಿ ಆಪ್ಷನ್ಸ್ ಕನ್ನಡ ತಗೊಂಡ್ರೆ ಏನಪ್ಪ ಅಂತಂದರೆ, ಇಲ್ಲಿರುವಂತಹ ಸೆಕ್ಷನ್ ನಾವು ಪೇಪರ್ 1ನಲ್ಲಿ ಏನು ಸೆಕ್ಷನ್ ಬಿಯಲ್ಲಿ ಏನಿದೆ, ವೆಯ್ಟ್ ಈ ಸೆಕ್ಷನ್ ಬಿಯಲ್ಲಿ ಏನಿದೆ, ಸೆಕ್ಷನ್ ಎಯಲ್ಲೇನೆ ಈ ಕವಿಗಳು ಏನೇನಿದ್ದಾರೆ, ಸೆಕ್ಷನ್ ಎ ಇದೆಯಲ್ಲ, ಈ ಕವಿಗಳ ಬಗ್ಗೆ ಓದ್ತೀವಿ ಅಲ್ವ, ರಾಘವಾಂಕ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅವ್ರದ್ದು ಸೇಮ್ ಕೃತಿಗಳನ್ನು ನಾವು ಸೆಕ್ಷನ್ ಬಿ ಮತ್ತು ಅದು ಸೇಮ್ ನಾವು ಇಲ್ಲಿ ಸೆಕ್ಷನ್ ಎಯಲ್ಲಿ ಕೃತಿಗಳಲ್ಲಿ ನಾವು ಅವ್ರ ಕೃತಿಗಳನ್ನ ನಾವು ಇಲ್ಲಿ ಓದ್ತೀವಿ. ಸೊ ಹಾಗಾಗಿ ಅಲ್ಲಿ ಕವಿಗಳನ್ನ ಓದ್ತೀರಾ, ಇಲ್ಲಿ ಅವರ ಕೃತಿಗಳನ್ನು ಓದ್ತೀರಾ. ಸೊ ನೀವು ಇವೆರಡೂ ಕೂಡ ಮರ್ಜ್ ಮಾಡ್ಬೋದು ಅಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕ್ಷನ್ ಎ ಅಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಇದೆ, ಆಯಿತಾ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂತಂತಂದರೆ ಹಳೆಗನ್ನಡದಲ್ಲಿ ಯಾವ್ಯಾವ ಕನ್ನಡ ಸಾಹಿತ್ಯವನ್ನು ಅವರು ಪ್ರಕಟಿಸಿದ್ರು ಅದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಯಾವ್ದ್ಯಾವುದು ಅಧ್ಯಯನ ಮಾಡಬೇಕು ಅಂದರೆ ವಿಕ್ರಮಾರ್ಜುನ ವಿಜಯ ಅಲ್ವಾ. ವಿಕ್ರಮಾರ್ಜುನ ವಿಜಯ ನೀವು ಕೇಳಿರ್ತೀರ, ಇದನ್ನು ಪಂಪ ಬರೆದಿದ್ದು. ಸೊ ನಿಮ್ಗೆ ಕನೆಕ್ಟ್ ಆಗ್ತಾ ಇದೆಯಾ, ಅಲ್ಲಿ ನಾವು ಕವಿ ಪಂಪನ ಬಗ್ಗೆ ಓದಬೇಕಿತ್ತು ಸೆಕ್ಷನ್ ಎಯಲ್ಲಿ ಪೇಪರ್ 1ನಲ್ಲಿ. ಇಲ್ಲಿ ಪಂಪನ ಕೃತಿಯಾದಂಥ ವಿಕ್ರಮಾರ್ಜುನ ವಿಜಯನ ಓದ್ತೀವಿ. ಸೊ ಇವೆರಡು ನೀವು ಸೈಮಲ್ಟೇನಿಯಸ್ ಆಗಿ ಓದ್ಕೊಂಡ್ರೆ ನೀವು ಹಾಫ್ ಆಫ್ ದ ಲೈಕ್ 2 ಪೇಪರಲ್ಲೂ ಕೂಡ ಹಾಫ್ ಓದ್ಬಿಡ್ತೀರಾ. ಅದರ ಅರ್ಥ ನೀವು ಒಂದು ಪೇಪರೇ ಫಿನಿಷ್ ಮಾಡ್ದಂಗೆ. ಸೊ ಅದು ಮೇನ್ ಅಡ್ವಾಂಟೇಜ್ ಇಲ್ಲಿ. ಅಲ್ಲಿ ಪಂಪನ ಬಗ್ಗೆ ಓದ್ತೀರಾ, ಇಲ್ಲಿ ಒಂದು ಕೃತಿ ಬಗ್ಗೆ ಓದ್ತೀರಾ. ಸೊ ನೀವು ಓದುವಾಗ ಸೈಮಲ್ಟೇನಿಯಸ್ ಆಗಿ ಮರ್ಜ್ ಮಾಡ್ಕೊಂಡು ಓದ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ವಡ್ಡಾರಾಧನೆಯನ್ನು ಓದ್ತೀರಾ, ಶಿವಕೋಟ್ಯಾಚಾರ್ಯ ಅವ್ರು ಬರೆದಿರುವಂಥ ವಡ್ಡಾರಾಧನೆ ಓದ್ತೀರಾ. ಅದರಲ್ಲಿ 2 ಕತೆ ಓದಬೇಕಾಗಿರೋದು, ಸುಕುಮಾರ ಸ್ವಾಮಿಯ ಕತೆ ಮತ್ತು ಇನ್ನೊಂದು ವಿದ್ಯುತ್ ಚೋರನ ಕತೆ ಅಂತ. ವಿದ್ಯುತ್ ಚೋರ ಎಂಬ ಋಷಿಯ ಕತೆ ಅಂತ ಇದೆ. ಇವೆರಡೇ ಕತೆನೇ ಓದಬೇಕಾಗಿರೋದು, ಜಾಸ್ತಿ ಹೋಲ್ ಬುಕ್ಕೇನು ಓದಬೇಕಾಗಿಲ್ಲ. ಮತ್ತು ಇದರಲ್ಲಿ ಪಾರ್ಟ್ ಬಿಯಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಇದೆ. ನಾವು ಅಲ್ಲಿ ಹೇಳಿದೆ ಅಲ್ವಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ. ಅದರಲ್ಲಿ ವಚನಕಾರ ಬಗ್ಗೆ ಓದ್ತೀವಿ. ಇದರಲ್ಲಿ ವಚನ ಕಮ್ಮಟ ಅಂತ ಒಂದು ಬುಕ್ ಬರುತ್ತೆ, ಅದು ಮರುಳ ಸಿದ್ದಪ್ಪನವ್ರದ್ದು, KR ನಾಗರಾಜ್ ಅಂತ. ಸೊ ಈ ವಚನ ಕಮ್ಮಟ ಅಥವಾ ಕಮ್ಮಟ ಕೀಲಿ ಅಂತ ಒಂದು ಪುಸ್ತಕ ಬರುತ್ತೆ. ನಾನು ಪುಸ್ತಕದ ಲಿಸ್ಟನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ಅದು ತಗೊಂಡ್ರೆ ಉಪಯೋಗ ಆಗುತ್ತೆ. ಅದಿದ್ರೇ ನೀವು ಲೈಕ್ ವಚನ ಬಹೆಟ್ ಮಾಡಿಕೊಂಡು ಆನ್ಸರ್ಸಲ್ಲಿ ಬರೆಯೋಕ್ಕೆ ಸಾಧ್ಯ. 2 ಲೈನ್ ಅಷ್ಟೇ ಆರಾಮಾಗಿ ಬಹೆಟ್ ಮಾಡ್ಬೋದು. ಸೊ ವಚನ ಕಮ್ಮಟ ಬಗ್ಗೆ ಓದ್ತೀರಾ, ಅಲ್ಲಿ ನೀವು ಬಸವಣ್ಣ ಅಕ್ಕ ಮಹಾದೇವಿ ಬಗ್ಗೆ ಓದ್ತೀರಾ, ಇಲ್ಲಿ ವಚನಗಳನ್ನ ಓದ್ತೀರಾ. ಹಾಗೆ ಜನಪ್ರಿಯ ಕನಕ ಸಂಪುಟ ಅಂತ ಇದೆ ಜವರೇಗೌಡ ಅವ್ರದ್ದು, ಆ ಕನಕ ಸಂಪುಟನೂ ಕೂಡ ನೀವು ಓದ್ತೀರಾ. ಮತ್ತು ನಂಬಿಯಣ್ಣನ ರಗಳೆ ಬರೆದವರು ಹರಿಹರ. ಅಲ್ಲಿ ಪೇಪರ್ 1ನಲ್ಲಿ ನೀವು ಹರಿಹರ ಬಗ್ಗೆ ಓದ್ತೀರಾ, ಇಲ್ಲಿ ಅವ್ರು ಬರೆದಿರುವಂಥ ನಂಬಿಯಣ್ಣನ ರಗಳೆನ ಬಗ್ಗೆ ಓದ್ತೀರಾ. ಮತ್ತು ಕುಮಾರವ್ಯಾಸ ಭಾರತ ಕರ್ಣಪರ್ವ ಅಂತ ಇದೆ, ಅಲ್ಲಿ ಕುಮಾರವ್ಯಾಸನ ಬರೀತೀರಾ, ಇಲ್ಲಿ ಅವ್ನು ಬರೆದಿರುವಂಥ ಕುಮಾರವ್ಯಾಸ ಭಾರತ ಅಥವಾ ಕರ್ಣಪರ್ವ ಅಂತಲೂ ಕೂಡ ಕರೀತಾರೆ. ಸೊ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಅಂತಲೂ ಕೂಡ ಕರೀತಾರೆ, ಅದ್ರ ಬಗ್ಗೆ ಓದ್ತೀರಾ. ಮತ್ತು ನೆಕ್ಸ್ಟ್ ಭರತೇಶ ವೈಭವ, ಶ್ಯಾಮರಾವ್ ಅವ್ರು ಬರೆದಿರುವಂಥ ರತ್ನಾಕರ ವರ್ಣಿಯವ್ರು ಬರೆದಿರುವಂಥ ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ಅಧ್ಯಯನ ಮಾಡ್ತೀರಾ. ಮತ್ತು ಇದರಲ್ಲಿ ಸೆಕ್ಷನ್ ಬಿಯಲ್ಲಿ ಏನು ಬರುತ್ತೆ, ಸೆಕ್ಷನ್ ಬಿಯಲ್ಲಿ ಆಧುನಿಕ ಕನ್ನಡ, ಅಲ್ಲಿ ಹಳೆಗನ್ನಡ, ಪ್ರಾಚೀನ ಕನ್ನಡ ಇದೆಲ್ಲ ಓದಿದ್ರಿ. ಇವಾಗ ಆಧುನಿಕ ಕನ್ನಡದ ಬಗ್ಗೆ ಇಲ್ಲಿ ಪೇಪರ್ 2ಅಲ್ಲಿ ಆಧುನಿಕ ಕನ್ನಡ ಸಾಹಿತ್ಯವನ್ನು ಓದ್ತೀರಾ. ಆಧುನಿಕ ಕನ್ನಡ ಸಾಹಿತ್ಯ ಅಂತಂದರೆ ಇವಾಗೇನು ಬರುತ್ತೆ, ಕವಿತೆಗಳು ನೋಡ್ತೀವಿ. ಹೊಸಗನ್ನಡ ಕವಿತೆ ಇದೊಂದು ಬುಕ್ ಇದೆ, GH ನಾಯಕ್ ಅವ್ರದ್ದು. ಅಲ್ಲಿ ಹೊಸಗನ್ನಡ ಕವಿತೆನ ನೀವು ಓದಬೇಕಾಗುತ್ತೆ. 2ನೇದಾಗಿ ಕಾದಂಬರಿಗಳನ್ನ ಓದಬೇಕಾಗುತ್ತೆ. ಹಾಗಂತ ಎಲ್ಲ ಕಾದಂಬರಿಗಳಲ್ಲ, ಬೆಟ್ಟದ ಜೀವ ಮತ್ತು ಮಾಧವಿ ಮತ್ತು ಇನ್ನೊಂದು ಒಡಲಾಳ, ಆಯಿತಾ. ಇವರು ಈ ಕಾದಂಬರಿಗಳನ್ನ ಓದಬೇಕಾಗುತ್ತೆ. ಈ 3 ಅಷ್ಟೇ. ಈ ಬೆಟ್ಟದ ಜೀವನ ಶಿವರಾಮ್ ಕಾರಂತ್ ಅವ್ರು ಬರೆದಿರೋದು, ಮಾಧವಿನ ಅನುಪಮ ನಿರಂಜನ ಅವ್ರು ಬರೆದಿರೋದು, ಮತ್ತು ಒಡಲಾಳನ ದೇವನೂರು ಮಹಾದೇವ ಅವ್ರು ಬರೆದಿರೋದು. ತುಂಬ ಚೆನ್ನಾಗಿರುವಂತಹ ಕಾದಂಬರಿಗಳನ್ನ ಕೊಟ್ಟಿದ್ದಾರೆ. ಮತ್ತು ಸಣ್ಣ ಕತೆ ಅಂತ ಅದನ್ನು ಕೂಡ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ ಆಧುನಿಕ ಕನ್ನಡದಲ್ಲಿ. ಹೌದು, ಆಧುನಿಕ ಕನ್ನಡದಲ್ಲಿ ಕವಿತೆ ಇರುತ್ತೆ, ಕಾದಂಬರಿ ಇದೆ, ಸಣ್ಣ ಕತೆಗಳು ಬರ್ತವೆ. ಸೊ ಸಣ್ಣ ಕತೆ ಒಂದು ಪುಸ್ತಕ ಬರುತ್ತೆ, ಕನ್ನಡದ ಸಣ್ಣ ಕತೆಗಳು ಅಂತ, ಅದು ಕೂಡ GH ನಾಯಕ್ ಅವ್ರದ್ದೇನೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ನಾಟಕ ಇದೆ, 2 ನಾಟಕ ಇದೆ. ಒಂದು ಶೂದ್ರ ತಪಸ್ವಿ, ಕುವೆಂಪು ಅವ್ರದ್ದು ಶೂದ್ರ ತಪಸ್ವಿ, ಮತ್ತು ಇನ್ನೊಂದು ತುಗ್ಲಕ್ ಗೊತ್ತಲ್ವ, ಗಿರೀಶ್ ಕಾರ್ನಾಡ್ ಅವ್ರು ಬರೆದಿರುವಂಥದ್ದು. ಈ 2 ನಾಟಕ ಇದೆ, ಸಣ್ಣ ಪುಸ್ತಕ, ಆರಾಮಾಗಿ ಓದ್ಬೋದು, ಚೆನ್ನಾಗಿದೆ. ಮತ್ತು ವಿಚಾರ ಸಾಹಿತ್ಯ ಅಂತ ಒಂದು ಆ್ಯಡ್ ಮಾಡಿದ್ದಾರೆ. ವಿಚಾರ ಸಾಹಿತ್ಯ ಅಂದರೆ ಅದು ದೇವರು ಅನ್ನೋ ಒಂದು ಕೃತಿನ ಅವರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಓದಬೇಕು. ಅದು ಎನ್ ಮೂರ್ತಿರಾವ್ ಅವ್ರು ಬರೆದಿರೋದು ದೇವರ ಬಗ್ಗೆ. ಸೊ ನೆಕ್ಸ್ಟು ಅದರಲ್ಲಿ ಪಾರ್ಟ್ ಬಿಯಲ್ಲಿ ಜನಪದ ಸಾಹಿತ್ಯ ಲಾಸ್ಟ್ಗೆ ಆ್ಯಡ್ ಮಾಡಿದ್ದಾರೆ, ಆಯಿತಾ. ಜನಪದ ಸಾಹಿತ್ಯ
ಹೌದು, ಇವಾಗೆಲ್ಲ ಓದಿದ್ವಿ ಹಳೆಗನ್ನಡ, ಮಧ್ಯಕಾಲೀನ ಕನ್ನಡ, ಆಧುನಿಕ ಕನ್ನಡ, ಹಿಂಗೆ ಜನಪದ ಸಾಹಿತ್ಯ ಹೇಗೆ ಬಿಡೋಕ್ಕಾಗುತ್ತೆ. ಜನಪದ ಸಾಹಿತ್ಯ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸಿಲೆಬಸ್ಸಲ್ಲಿ ಆ್ಯಡ್ ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಜನಪದ ಸಾಹಿತ್ಯದಲ್ಲಿರುವಂತಹ ಸ್ವರೂಪಗಳು ಯಾವ್ದ್ಯಾವುದು, ಮತ್ತು ಜನಪದ ಗೀತಾಂಜಲಿ ಅಂತ ಓದಬೇಕಾಗುತ್ತೆ, ಅದು ಜವರೇಗೌಡ ಅವ್ರು ಬರೆದಿರೋಕ್ಕಂಥದ್ದು. ಮತ್ತು ಜನಪದ ಕಥೆಗಳು ಯಾವ್ದ್ಯಾವುದು ಆಗಿರ್ಬೋದು, ಅದು ಪರಮಶಿವಯ್ಯ ಅವ್ರು ಬರೆದಿರೋಕ್ಕಂಥ ಜನಪದ ಕಥೆಗಳು. ಮತ್ತು ಬೀದಿ ಮಕ್ಕಳು ಬೆಳೆದು ಅಂತ ಒಂದು ನಾವು ಕಾಳೇಗೌಡ ನಾಗವಾರ ಅವ್ರು ಬರೆದಿರೋಕ್ಕಂಥ ಬೀದಿ ಮಕ್ಕಳು ಬೆಳೆದವು ಈ ಕನ್ನಡದ ಒಂದು ಜನಪದ ನಾಟಕವನ್ನು ನಾವು ಓದಬೇಕಾಗುತ್ತೆ. ಮತ್ತು ಸಾವಿರದ ಒಗಟುಗಳು, ಇದನ್ನು ಕೂಡ ನಾವು ಓದಬೇಕಾಗುತ್ತೆ. ಸಾವಿರದ ಒಗಟುಗಳು ಸೋಮಶೇಖರ ಜಿ ಇಮ್ರಾಪುರ ಅವ್ರು ಬರೆದಿರೋದು. ಸೊ ಇದಿಷ್ಟನ್ನು ಓದಿದ್ರೆ ನಮಗೆ ಪೇಪರ್ 2 ಫಿನಿಶ್ ಆಗುತ್ತೆ. ಸೊ ನಾನು ಪಾಠ ಮಾಡೋ ಪ್ರಕಾರ ನಾನು ಏನು ಹೇಳಿದೆ ಇಲ್ಲಿ, ಪೇಪರ್ 1 ಮತ್ತು ಪೇಪರ್ 2 ಮರ್ಜ್ ಆಗುತ್ತೆ ಅಲ್ವಾ, ಕವಿಗಳು ಮತ್ತು ಅವ್ರು ಬರೆದಂತಹ ಕೃತಿಗಳು. ಇದನ್ನು ಮೊದಲು ಫಿನಿಶ್ ಮಾಡೋಣ, ಆಮೇಲೆ ಭಾಷಾಶಾಸ್ತ್ರಕ್ಕೆ ಹೋಗೋಣ. ಭಾಷಾಶಾಸ್ತ್ರ ಆದಮೇಲೆ ಸೆಕ್ಷನ್ ಬಿ ಆದಂತಹ ಜನಪದ ಸಾಹಿತ್ಯಕ್ಕೆ ಬರೋಣ. ಗೊತ್ತಾಯ್ತಲ್ವಾ? ಸೊ ಹೀಗೆ ಮಾಡ್ಕೊಂಡು ಹೋದರೆ ನಾವು ಗ್ಯಾರಂಟಿ ಎಲ್ಲನೂ ಕೂಡ ಸಿಲೆಬಸ್ನ ಕರೆಕ್ಟಾಗಿ ಓದಿ ಫಿನಿಶ್ ಮಾಡ್ಬೋದು. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಮಾಡಿ. UPSC ಅನ್ನೋದು ಒಂದು ತಪಸ್ಸು ಅಂತಂದರೆ ಇಟ್ಸ್ ಅ ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇಟ್ಸ್ ಅ ಮೈಂಡ್ ಗೇಮ್, ಬಿಕಾಸ್ ನೀವು ಫಿಸಿಕಲಿ ಸ್ಟ್ರೆಂತ್ ಆಗಿದ್ರು, ಇಂಟೆಲಿಜೆಂಟ್ ಇದ್ರೂ ಸಮ್ಟೈಮ್ಸ್ ನೀವು ಮೆಂಟಲಿ ಸ್ಟೇಬಲ್ ಇಲ್ಲ ಅಂತಂತಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಮೈಂಡ್ನ ಸ್ಟೇಬಲ್ ಆಗಿಟ್ಕೊಳ್ಳಿ, ಯಾವಾಗಲೂ ಪಾಸಿಟಿವ್ ಆಗಿರಿ, ನೆಗೆಟಿವ್ ಥಾಟ್ಸಿಂದ ಹೊರಬನ್ನಿ. ಮತ್ತು ದಿಸ್ ಈಸ್ ಅ ಟೈಮ್ ವೇರ್ ಯು ಕ್ಯಾನ್ ಕ್ಲೆನ್ಸ್ ಯುವರ್ ಸೆಲ್ಫ್. ಲೈಕ್ ಕ್ಲೆನ್ಸಿಂಗ್ ಅಂತ ಅಂದರೆ ವಾಟ್ ಐ ಮೀನ್ ಈಸ್ ಲೈಕ್ ಯು ಶುಡ್ ಹ್ಯಾವ್ ದ ಪ್ಯೂರ್ ಥಾಟ್ಸ್. ನಿಮ್ಮ ತಲೆಯಲ್ಲಿ ಯಾವುದೇ ಥರ ನೆಗೆಟಿವಿಟಿ ಇರಬಾರ್ದು, ಯಾವುದೇ ಥರ ಕೆಟ್ಟ ಮನಸ್ಥಿತಿ ಅಥವಾ ಕೆಟ್ಟದ್ದು ಮಾಡೋದಾಗಿರ್ಬೋದು, ಆ ಥರ ನೆಗೆಟಿವಿಟಿ, ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ ಕರಪ್ಷನ್ ಫ್ರೀ, ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ದ ಆಫೀಸರ್, ಸೊ ಯು ಶುಡ್ ಆ್ಯಕ್ಟ್ ಲೈಕ್ ಎನ್ ಆಫೀಸರ್. ಸೊ ಆಫೀಸರ್ ಅಂತ ಬಂದರೆ ಯು ಶುಡ್ ಟ್ರೀಟ್ ಎವ್ರಿ ಒನ್ ಈಕ್ವಲಿ. ಸೊ ಯು ಶುಡ್ ಹ್ಯಾವ್ ದಟ್ ಸ್ಟ್ರೆಂತ್ ಟು to tolerate or to tackle situations and different circumstances. You should be able to act properly and ನಿಮ್ಮ ರೂಟೀನ್ಗೆ ನೀವು ಡಿಸಿಪ್ಲಿನ್ ಆಗಿರಬೇಕು. ಸೊ ಹಾಗಾಗಿ ಆಫೀಸರ್ ಆಗೋದಕ್ಕೆ ಓದೋದಕ್ಕಿಂತ ಆ ಪ್ರಾಸೆಸ್ ಓದ್ತೀವಲ್ಲ, ಆ ಪ್ರಾಸೆಸ್ ಏನಿದೆ, ಇಟ್ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ಸ್ಟಡೀಸ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಲಾಟ್ಸ್ ಆಫ್ ಥಿಂಗ್ಸ್ ವಿಲ್ ಬಿ ಗೋಯಿಂಗ್ ಇನ್ ಯುವರ್ ಮೈಂಡ್. ಸೊ ಇಟ್ಸ್ ಅ ಮೈಂಡ್ ಗೇಮ್ ಆ್ಯಕ್ಚುಲಿ. ಲೈಕ್ ಯು ಶುಡ್ ಬಿ ಸ್ಟೇಬಲ್. ನೀವು ಮೈಂಡ್ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಓದ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು. ಡಿಸಿಪ್ಲಿನ್ ಆಗಿದ್ದರೆ ನೀವು ಟಾರ್ಗೆಟ್ಸ್ನ ಅಚೀವ್ ಮಾಡ್ಬೋದು. ಎವ್ರಿ ಡೇ ಶಾರ್ಟ್ ಅಥವಾ ಸ್ಮಾಲ್ ಟಾರ್ಗೆಟ್ಸ್ನ ಫಿನಿಷ್ ಮಾಡ್ಕೊಬನ್ನಿ. ಅಟ್ ದ ಎಂಡ್ ಆಫ್ ದಿ ಡೇ ಯು ವಿಲ್ ಬಿ ರೀಚಿಂಗ್ ಯುವರ್ ಗೋಲ್. ಸೊ ಹಾಗಾಗಿ UPSC ತಯಾರಿಯಲ್ಲಿ ತುಂಬ ಶಿಸ್ತು ಇಂಪಾರ್ಟೆಂಟು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಾವಾಯಿತು, ನಮ್ಮ ಓದಾಯಿತು, ಮತ್ತು ಒಳ್ಳೆ ಬೆಳವಣಿಗೆನ ನೀವು ಅಭ್ಯಾಸ ಮಾಡ್ಕೋಬೇಕು. ಲೈಕ್ ಜಾಗ್ ಹೋಗೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ಯಾವುದಾದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಕಲಿಯೋದಾಗಿರ್ಬೋದು. ಯು ಶುಡ್ ಹ್ಯಾವ್ ಅ ಗುಡ್ ರೂಟೀನ್, ಅಥವಾ ನೇಚರ್ ಜೊತೆ ಒಂದು ಟಾಕ್ ಆಗಿರ್ಬೋದು, ಸೆಲ್ಫ್ ಇಂಟ್ರೋಸ್ಪೆಕ್ಷನ್. ಯು ಶುಡ್ ಗಿವ್ ಟೈಮ್ ಟು ಯುವರ್ ಸೆಲ್ಫ್ ಅಟ್ಲೀಸ್ಟ್ ಹಾಫ್ ಎನ್ ಅವರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ದೇಹವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಆರೋಗ್ಯ ಆಗಿರ್ಬೋದು, ಒಳ್ಳೆ ಫುಡ್ ತಿನ್ನಿ, ಜಂಕ್ ತಿನ್ನಬೇಡಿ, ಖುಷಿಯಾದ ಎನ್ವಿರಾನ್ಮೆಂಟಲ್ಲಿರಿ. ಸೊ ಸರಿಯಾಗಿ ತಯಾರಿ ಮಾಡಿದ್ರೆ, ಸರಿಯಾಗಿ ಪ್ಲ್ಯಾನ್ ಇಟ್ಕೊಂಡು ನಾನು ಹೇಳ್ದಾಗೆ ಸ್ಮಾಲ್ ಟಾರ್ಗೆಟ್ಸ್ನ ಫಿನಿಷ್ ಮಾಡ್ಕೋತಾ ಹೋದರೆ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ದ ಲಿಸ್ಟ್. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಫಿನಿಷ್ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.